ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮದುವೆ ಬೇಕಾ? ಭಾನು, ಏನು ಕೇಳ್ತಾ ಇದೀಯ ನೀನು? ವಿಜಯ್ ಕೇಳಿದ್ದಕ್ಕೆ ತಾನೇ ನಾವು ಒಪ್ಕೊಂಡಿದ್ದು, ಪುರೋಹಿತರನ್ನ ಕರೆಸಿದ್ದು. ಅಲ್ಲ, ಮದುವೆ ಆಗಿದೆಯಲ್ಲ. ಭಾನು, ಮದುವೆ ಆಗಿರೋ ವಿಷಯ ಗೊತ್ತು, ಆದ್ರೆ ಅದ್ದೂರಿಯಾಗಿ ಆಗ್ಬೇಕಲ್ವಾ? ಹಾಗಲ್ಲ ರೀ, ವಿಜಿ ಇನ್ನೂ ಓದಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸೆಟ್ಲ್ ಆಗಬೇಕು. ಈಗಲೇ ಮದುವೆ? ಭಾನು, ವಿಜಿ ಗೀತಾನ ಮದುವೆ ಆದ್ಮೇಲೆ ತಾನೆ ಅವನಿಗೆ ಜವಾಬ್ದಾರಿ ಹುಟ್ಟಿದ್ದು. ಅದೇ ಅವನನ್ನ ಬೆಳೆಸುತ್ತೆ ಭಾನು. ಆದ್ರೂ ರೀ, ವಿಜಿ ಏನೇ ಆಸೆ ಪಟ್ಟರು ಇಲ್ಲ ಅಂದವಳಲ್ಲ ನೀನು. ಇದಕ್ಕೆ ಯಾಕೆ ಇಷ್ಟೊಂದು ಹಿಂದೇಟಾಗ್ತಾ ಇದೆಯಾ ನೀನು? ನಿನ್ನ ಅಣ್ಣ ನುಡ್ದಿರೋ ಭವಿಷ್ಯಕ್ಕೆ ಹೆದರ್ಕೋತಿದ್ಯಾ ನೀನು? ಅಯ್ಯೋ, ಅದನ್ನು ನಾನು ಅವಾಗಲೇ ಮರ್ತೆ ರೀ. ವಿಜಿ ಓದಕ್ಕೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಭಾನು, ತೊಂದರೆ ಆಗೋದಕ್ಕೆ ಗೀತಾ ಬಿಡ್ತಾಳ? ಸಂಸಾರ ಅನ್ನೋದು ಸಾಗರನ. ಆದ್ರೆ ಜೊತೆಗೆ ಸರಿಯಾಗಿ ಹುಟ್ಟಾಕೋರಿದ್ರೆ ದಡ ಸೇರ್ಬೋದು. ಗೀತಾ ಇರುವಾಗ ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಬಾ 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 ಬಾ. ಕೂತ್ಕೋ 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 ಕೂತ್ಕೋ. ಇಲ್ಲಿ ಕಾಣಿಸಲ್ವಾ? ಹೌದಲ್ವಾ? ಬಾ ಬಾ ಬಾ. ಗೀತಾ, ಆಗ್ಲೇ ಏನೋ ಅಂದಲ್ಲ, ಹೊಡತಿ ಅದು ಇದು ಅಂತ. ನಿಜ, ನೀನು ನನ್ನ ಎದೆಗೆ ಮಾತ್ರ ಹೊಡ್ತೀಯಲ್ಲ, ನಾನೆಲ್ಲದಕ್ಕೂ ನೀನೇ ಹೊಡ್ತಿ. ನಿನ್ನ ಲೆಕ್ಚರರ್ ಏನೋ, ನಾನೇ ಮೇಡಮ್ ಅಂತ ಕರಿತೀನಿ. ನಿನ್ನ ಅಪ್ಪಣೆ ಕಾಯ್ತೀನಿ, ನಿನ್ನ ಆಟಕ್ಕೆ ಸೋಲ್ತೀನಿ. ಹಾಗಿದ್ರೆ ಮದ್ವೆ ಆದ್ಮೇಲೆ ಅಮ್ಮೋರ್ ಗಂಡ ಆಗೋ ಪ್ರೋಗ್ರಾಮ್ ಇದೆಯಾ? ಮೊದಲೆಲ್ಲ ಯಾರಾದರೂ ಹೆಂಡತಿ ಮಾತನ್ನ ಕೇಳ್ಕೊಂಡಿದ್ದಿದ್ರೆ ಅಮ್ಮೋರ್ ಗಂಡ ಅಂತ ಹೇಳಿ ನಗ್ತಿದ್ದೆ. ಆದರೆ ಈಗ ನಿನ್ನಂತ ಹೆಂಡತಿ ಸಿಕ್ಕಿದ್ಮೇಲೆ ಅಮ್ಮೋರ್ ಗಂಡ ಆಗಿರ್ಬೇಕು ಅಂತ ನನಗೆ ಅನಿಸ್ತಿದೆ. ಬೆಳಿಗ್ಗೆ ಬೇಗ ಎದ್ದು ನಿನಗೆ ಇಷ್ಟವಾದ ತಿಂಡಿ ನಾನೇ ನಿನಗೆ ತಿನ್ನಿಸಿ, ನೀನು ಇಷ್ಟಪಟ್ಟಾಗೆ ನಿನ್ನ ಕೆಲ್ಸಕ್ಕೆ ಕಳಿಸಿ, ಮಧ್ಯಾಹ್ನ ನಾನೇ ಅಡುಗೆ ಮಾಡಿಕೊಂಡು ನಿನಗೆ ಆಫೀಸಿಗೆ ತಂದು ಕೊಡ್ತಾ. ಏ ವಿಜಿ, ಚೀಚಿ ಚೀಚಿ, ಹಾಗೆಲ್ಲ ಚೆನ್ನಾಗಿರಲ್ಲ ವಿಜಿ. ನೀನ್ ಸೇವೆ ಮಾಡಬಾರ್ದು, ನಿನಗೆ ನಾನ್ ಸೇವೆ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ನಿನ್ ಕಾಲಿಗೆ ನಮಸ್ಕಾರ ಮಾಡಿ, ನಾನು ಸ್ನಾನ ಮುಗಿಸಿ ತಲೆಗೆ ನೀರು ಗಂಟು ಹಾಕೊಂಡು ಚುಯ್ ಅಂತ ದೋಸೆ ಹಾಕಿ ನಿನ್ನನ್ನು ನಾನೇ ಎಪ್ಸಿ ನಿನಗೆ ತಿಂಡಿ ನಾನೇ ತಿನ್ನಿಸ್ಬೇಕು. ವಿಜಿ, ನೀನು ಆಫೀಸ್ಗೆ ಹೋಗ್ಬೇಕಾರೆ ನನ್ನ ಬಾಗ್ಲಲ್ಲಿ ನಿಂತು ಬಾಯಿ ಅಂತ ಕೈ ಬೇಯಿಸ್ಬೇಕು. ಅಷ್ಟೇ ಅಲ್ಲ ವಿಜಿ, ನಿನ್ನ ಆಫೀಸ್ಗೆ ಮಧ್ಯಾಹ್ನದ ಊಟ ನಾನೇ ಕಳಿಸ್ಬೇಕು. ಊಟದ ಡಬ್ಬಿಲಿ ಒಂದು ಪುಟ್ಟದಾದ ಪ್ರೇಮ ಪತ್ರನ ಬಚ್ಚಿಡ್ಬೇಕು. ಸಂಜೆ ನೀನು ಎಷ್ಟೊತ್ತು ವಾಪಸ್ ಬರ್ತೀಯೋ ಅಂತ ದಾರಿ ಕಾಯ್ತಾ ನಿಂತಿರ್ಬೇಕು. ಹಲೋ, ಟಿಪಿಕಲ್ ಹೆಂಡತಿ ಥರ ಆಡಬೇಡ. ಏನು ಬರ್ಕೊಂಡಿದ್ಯಾ ಹೆಂಡ್ತಿನ ಗಂಡ ಸೇವೆ ಮಾಡಬೇಕು ಅಂತ? ಗೀತಾ, ನಾನು ನಿನ್ನ ಸೇವೆ ಮಾಡ್ತೀನಿ. ರಾಯ್ರೆ, ನೀವು ಒಪ್ಪೋದಾದ್ರೆ ಇನ್ನ 20 ದಿನಕ್ಕೆ ಅಂದ್ರೆ ಶುಕ್ರವಾರ ಒಂದು ಒಳ್ಳೆ ಮುಹೂರ್ತ ಇದೆ, ಏನಂತೀರಾ? ನಮ್ಗೆ ಒಪ್ಪಿಗೆ ಇದೆ. 20 ದಿವಸಗಳಂದ್ರೆ ನಮಗೂ ತಯಾರಿ ಮಾಡ್ಕೊಳ್ಳೋಕೆ ಸಮಯ ಸಿಕ್ಕುತ್ತೆ. ಅದೇ ಮುಹೂರ್ತನ ಫಿಕ್ಸ್ ಮಾಡಿ. ಸರಿ, ಏನಂತೀಯ ಬಾನು? ನೀವು ಹೇಗೆ ಹೇಳ್ತಿರೋ ಹಾಗೆ ರೀ. ವಾವ್ ಡ್ಯಾಡ್, ಐ ಆಮ್ ಸೋ ಎಕ್ಸೈಟೆಡ್. ಅಣ್ಣನ ಮದ್ವೆಗೆ ಎಲ್ಲಾರ ಬಟ್ಟೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ನಾನು ಮತ್ತೆ ಕಿರಣ. ಮನೆ ಡೆಕೋರೇಷನ್ ಎಲ್ಲ ನಮ್ದೆ, ಓಕೆ ಅಲ್ಲ? ಹಾಗಾದ್ರೆ ಲಗ್ನ ಪತ್ರಿಕೆ ಬರೆದ್ಬಿಡ್ಲಾ? ನಿನ್ನ ಒತ್ಕೊಂಡು ಮೆರೆದಾಡೋ ಪಲ್ಲಕ್ಕಿ ನಾನು. ಈ ಜನ್ಮಕ್ಕೆ ನಿನ್ ಪ್ರೀತಿ ಸಾಕು ವಿಜಿ.
ಬಯಸದೇ ಇದ್ರು ನಿನ್ ಪ್ರೀತಿನ ಕೊಟ್ಟು ನನ್ನ ಬದುಕನ್ನ ಬಂಗಾರ ಮಾಡ್ತಿದ್ಯಾ. ಅದಕ್ಕೆ ಪ್ರತಿಯಾಗಿ ನಾನು ನಿಂಗೇನು ಕೊಡ್ಲಿ ವಿಜಯ್? ಪ್ರೀತಿಗೆ ಪ್ರೀತಿನೇ ಕೊಡ್ತೀಯಲ್ಲ ಗೀತಾ, ಅಷ್ಟು ಸಾಕು. ರೆಡಿ? ಇರೋ ಆಯ್ತಿರೋ ಇರೋ ಇರೋ. ಇವಾಗೇನ್ ನೀವು ಬಣ್ಣ ಹಾಕ್ಬೇಕಾ? ಹೌದು ಬಣ್ಣ ಹಾಕ್ಬೇಕಾ? ಹೌದು. ಆಯ್ತು ಬಗೀತ್ ಬಾ. ನಾವು 1 2 3 ಹೇಳ್ತೀನಿ, ಹಾಕ್ಬಿಟ್ರಪ್ಪ. ಆಯ್ತಾ? 1 2 ತಪ್ಪಸ್ಕಾಗೀತಾ. ಸುಂದರಿ ಸುಂದರಿ. ಅಯ್ಯೋ ರಾಮ, ಈ ಹುಡುಗಿ ಯಾಕೆ ಹಿಂಗೋಡ್ ಬರ್ತಾ ಇದ್ದಾಳೆ? ಗೀತಾ ಗೀತಾ, ಏನಮ್ಮ ನೋಡ್ಕೊಂಡ್ ಬರೋದಲ್ವಾ? ಈ ಮರುಕ್ಕೆ ಏನಾದ್ರೂ ಕುದಿದ್ರೆ ಏನಾಗಿರೋದು ನಿನ್ ಕತೆ? ಥ್ಯಾಂಕ್ಸ್ ಅಣ್ಣ. ನೀವು ಹಿಡ್ಕೊಳ್ದೆ ಹೋಗಿದ್ದಿದ್ರೆ ನಾನಿದ್ದಕ್ಕೆ ಹೊಡ್ಕೊಂಡು ಬಿದ್ದೆ ಹೋಗ್ತಿದ್ದೆ. ನೀನ್ ಬೀಳೋದಾ? ನೀನ್ ಬೀಳಲ್ಲ ಬಿಡಮ್ಮ, ಸಾಧಿಸ್ಕೊಂಡ್ಬಿಡ್ತೀಯಾ, ಜೀವನ ಕಟ್ಕೊಂಡ್ಬಿಡ್ತೀಯಾ. ಏನ್ ಮಾಡ್ತಿದ್ಯಾ ನೀನು? ಹತ್ರ ಬರ್ಬೇಡ ನೀನು. ಈ ಮದ್ವೆ ಏನಾದ್ರೂ ನಡೆದ್ರೆ ನಾನು ಬದುಕಿದ್ದು ಸತ್ ಹಾಗೆ. ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ನಾನು ಸಾಯೋದೇ ಸರಿ. ಹೌದು, ಸುಮ್ಮನೆ ಸಾಯ್ತಾಳೆ ಸಾಯ್ತಾಳೆ. ಸಾಯ್ಬೇಕಾಗಿರೋದು ನೀನಲ್ಲ, ಸಮಸ್ಯೆ ಸಾಯ್ಬೇಕಾಗಿರೋದು. ಸಮಸ್ಯೆ ತಲೆ ಮೇಲೆ ಹತ್ತು ಕೂತು ನಮ್ಮನ್ನ ಕಾಲ್ ಕೆಳಗಡೆ ಹೊಸಕ್ತಿರೋವಾಗ ಅದೆಲ್ಲ ಸಾಯ್ತಣ್ಣ. ಈಗ ಸಾಯೋ ಆಯ್ಕೆ ನಂದ್ ಮಾತ್ರ. ಕಾಲು ಕಸು ಆಗೋದಕ್ಕಿಂತ ಕಾಲು ಆಗೋದೇ ವಾಸಿ. ನನ್ನನ್ನ ತಡಿಬೇಡ ಅಣ್ಣ. ಸ್ವಲ್ಪ ನನ್ನ ಮಾತು ಕೇಳು. ಸಿಟ್ಟಿನ ಕೈಯೇ ಬುದ್ಧಿ ಕೊಡಬೇಡ. ಮದುವೆಗೆ ಇನ್ನು 20 ದಿನ ಸಮಯ ಇದೆ. 18 ದಿನದಲ್ಲಿ ಕುರುಕ್ಷೇತ್ರ ಯುದ್ಧನೇ ಮುಗ್ದು ಹೋಯ್ತು. 20 ದಿನದಲ್ಲಿ ಒಂದು ಮದುವೆ ನಿಲ್ಲಿಸೋದಕ್ಕಾಗೋದಿಲ್ವಾ? ಆಗೋದಿಲ್ಲ ಅಣ್ಣ. ಯಾವತ್ತು ನನ್ನ ಗಂಡ ಈ ಮನೆಗೆ ಪುರೋಹಿತರನ್ನ ಕರ್ಸಿದ್ರೋ ಅವತ್ತೇ ದೇವ್ರು ಬಂದ್ರು ಈ ಮದ್ವೆ ನಿಲ್ಲೋದಿಲ್ಲ ಅಂತ ಅರ್ಥ ಆಯ್ತು. ಮದ್ವೆ ಆದ್ರೆ ಗೀತಾ ಈ ಮನೆನ ಆಳ್ತಾಳೆ. ಗೀತಾ ವಿಜಯ್ ಮಧ್ಯೆ ಸಂಸಾರ ಶುರು ಆಗುತ್ತೆ. ಸಂಸಾರ ಶುರು ಆದ್ರೆ ಮುಗಿತಣ್ಣ, ಮುಗ್ದೇ ಹೋಯ್ತು. ಅಲ್ಲಿಗೆ ನಾನು ಯಾವತ್ತು ಎದ್ದೇಳ್ದೆ ಇರೋ ಹಾಗೆ ಬೀಳ್ತೀನಿ ಅಂತ ಗುರುಗಳು ಭವಿಷ್ಯ ನುಡ್ತಿದ್ದಾರೆ. ಯಾರೋ ಗುರುಗಳು ಹೇಳಿದ ಭವಿಷ್ಯದ ಬಗ್ಗೆ ಯಾಕಿಷ್ಟು ನಂಬಿಕೆ? ಅಣ್ಣ, ದೊಡ್ಡಣ್ಣ ಇದ್ದೀನಿ. ಆ ಭವಿಷ್ಯ ನಿಜ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ ತಂಗಿ. ನೀನಿದ್ಯಾ ಅಣ್ಣ? ಸ್ವಲ್ಪ ಹೊತ್ತಿನ ಮುಂಚೆ ಪುರೋಹಿತರು ಮದ್ವೆ ನಿಶ್ಚಯ ಮಾಡಿದ್ರಲ್ಲ, ಅವಾಗ್ಲೂ ನೀನಿದ್ದೆ. ಅವಾಗೇನು ಮಾಡ್ಲಿಲ್ಲ. ಇವಾಗ ಏನ್ ಮಾಡ್ತೀಯ ಅಣ್ಣ? ಹೇಳೋ, ಇವಾಗ ಏನ್ ಮಾಡ್ತೀಯ? ಗುರುಗಳ ಭವಿಷ್ಯ ನಿಜ ಆಗಿ ಆ ಗೀತಾ ಮುಂದೆ ನಾನು ಸೋತು ಸೊರ್ಗಿ ಕೊರ್ಗಿ ಸಾಯೋದಕ್ಕಿಂತ ಈಗ 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 ಸಾಯ್ತೀನಿ. ಸೊರಗ್ತೀನಿ, ಕೊರಗ್ತೀನಿ, ಸಾಯ್ತೀನಿ, ನೋಯ್ತೀನಿ ಅಂತ ಅಂದ್ಬಿಟ್ಟು ಪದೇ 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 ಯಾಕೆ ಹೀಗೆ ಮರಗ್ತಾ ಇದೀಯಾ? ಮರಗ್ಬೇಡ. ಗೆಲುವು ನಿನ್ನ ಪಾಲಿಗೆ ಮರೀಚಿಕೆ ಅಲ್ಲ. ನಾನಿದ್ದೀನಮ್ಮ, ನಾನ್ ನಿನ್ ಗೆಲ್ಲಿಸ್ತೀನಿ. ನೀನ್ ಸೋಲೋದಕ್ಕೆ ನಿನ್ನಣ್ಣ, ಈ ದೊಡ್ಡಣ್ಣ ಯಾವತ್ತೂ ಬಿಡೋದಿಲ್ಲ.
ಅಂತ ಹೊಗ್ಲಿಕ್ಕೆ ಕಿರೀಟನ ಯಾಕೆ ತೊಡಸ್ತಿದ್ದೀರಾ ಅಣ್ಣ? ಸಾಹುಕಾರರ ಮಗುನ ಮದುವೆ ಆಗ್ತಿರೋ ಖುಷಿಲಿ ಸಂಭ್ರಮದ ಬಣ್ಣ ನೀನ್ ಬೆಳ್ಕೊಂಡಿರುವಾಗ ಹೊಗಳಿಕೆ ಅನ್ನೋ ಕಿರೀಟನ ನಾನ್ ತೊಡ್ಸ್ಬಾರ್ದಾ? ನಿಮ್ಮಪ್ಪ ಒಂದಿನ ಕಾಲೇಜ್ ಹತ್ರ ಬಂದು ಕೇಳಿದ್ರು, ನಮ್ಮಂತ ಬಡವರು ಇಂಥ ದೊಡ್ಡ ಕಾಲೇಜಲ್ಲಿ ಫೀಸ್ ಕಟ್ಟಿ ಓದ್ಸೋದು ಹೇಗೆ ಅಂತ. ಆದ್ರೆ ನೀನು ಇವತ್ತು ಈ ಕಾಲೇಜ್ ಓನರ್ ಆಗ್ಬಿಟ್ಟಲ್ಲಮ್ಮ. ಇದನ್ನ ನಿನ್ನ ಅದೃಷ್ಟ ಅನ್ಲೋ ಜಾಣ್ತನ ಅನ್ಲೋ? ಜಾಣ್ತನನೇ ಬಿಡು, ಬಿದ್ದಿರೋ ಹಳ್ಳನ ಅಡಿಪಾಯ ಮಾಡ್ಕೊಂಡು ಮನೆ ಕಟ್ಬೇಕಲ್ವಾ? ಈ ಪ್ರೀತಿ ಪ್ರೇಮ ನ್ಯಾಯ ಸ್ವಾಭಿಮಾನ ಎಲ್ಲ ಒಂದು ಕ್ಷಣಕ್ಕೆ ಮಾತ್ರ ಅಷ್ಟೇ. ಆದ್ರೆ ಇಡೀ ಜೀವನ ನಡ್ಸೋಕೆ ಏನ್ ಬೇಕು ಹೇಳು? ದುಡ್ಡು. ಆ ದುಡ್ಡಿನ ಮುಂದೆ ಇದನ್ನೆಲ್ಲ ಕಡೆಗಣಿಸಿದ್ರಲ್ಲಿ ತಪ್ಪೇನಿಲ್ಲ. ಅಣ್ಣ ಅದು ಮಿನಿಸ್ಟ್ರು ಮಗಮ್ಮ, ಜೀವನ ಸಟ್ಲು. ನನಗೂ ಒಬ್ಳು ಮಗಳು ಇದ್ದಾಳೆ. ಯಾವನು ಬೀದಿ ಬಸ್ಸನ್ನ ಕಟ್ಕೊಂಡು ಬೀದಿಗೆ ಬಂದಿದ್ದಾಳೆ. ಎಷ್ಟು ಹೇಳಿದ್ರು ಪ್ರೀತಿ ಗೀತಿ ಅಂತ ಓದ್ಲು. ಈಗ ಅವನನ್ನ ಅವಳೇ ಸಾಕ್ಬೇಕು. ಎಲ್ರು ನಿಂತರ ಇರ್ತಾರ ಹೇಳು? ಆಮ ಎಲ್ರಿಗೂ ನಿಂತರ ಅಪ್ಪ ಅಮ್ಮ ಸಿಗ್ತಾರ? ನಿನ್ನ ಮೊದ್ಲೇ ಸರಿಯಾಗಿ ತಯಾರು ಮಾಡಿ ಶ್ರೀಮಂತರು ಮಗನ ಮೇಲೆನೆ ಚೂ ಬಿಟ್ರು. ಈ ಹಾಳ ತಲೆಗೆ ನಮ್ಮಂಥವ್ರಿಗೆ ಇಂಥ ಉಪಾಯಗಳು ಒಳ್ಳೆಯದೇ ಇಲ್ಲ ನೋಡು. ನೀನು ಹೇಗೆ ಅಚ್ಚುಕಟ್ಟಾಗಿ ಅದನ್ನ ಮಾಡ್ಕೊಂಡ್ ಬರ್ತಾ ಇದೆಯಾ ನೋಡು. ನಮ್ಮ ಮನೆ ಬರ ಏನೇ ಇದ್ರು ನಿಮ್ಮಂಥವ್ರನ್ನ ಹೊಗಳೋದು, ನಿಮ್ಮ ಥರ ನಮ್ಮ ಬಾಳು ಬಂಗಾರ ಆಗಿಲ್ವಲ್ಲ ಅಂತ ಕೊರಗೋದಷ್ಟೇ. ಸ್ವಾಭಿಮಾನ ಸ್ವಾಭಿಮಾನ ಅಂದ್ಕೊಂಡು ದೊಡ್ಡ ಮಿಕಾನಿ ಬಲೆ ಬೀಳ್ಸ್ಕೊಂಡಲ್ಲಮ್ಮ.